ಸುಂದರ್ರಾಜ್ ಅಷ್ಟರಲ್ಲಾಗಲೇ ಕನ್ನಡ ಚಿತ್ರರಂಗದಲ್ಲಿ ಖಳನಾಯಕರಾಗಿ ಹೆಸರು ಮಾಡಿದ್ರು. ಮತ್ತೊಂದೆಡೆ ತಮಿಳು ಚಿತ್ರರಂಗದಲ್ಲಿ ನಾಯಕ ನಟರಾಗಿಯೂ ಗುರುತಿಸಿಕೊಂಡಿದ್ರು. ಹಾಗಿದ್ರೂ ಕೂಡ ಅವರು ಕಂಡ ಕನಸುಗಳು ಮಾತ್ರ ಸಾಕಾರಗೊಂಡಿರಲಿಲ್ಲ. 80ರ ದಶಕದಲ್ಲಿ ಚಿತ್ರಗಳು ನಿರ್ಮಾಣವಾಗ್ತಾ ಇದ್ದದ್ದು ಕೂಡ ತುಂಬಾನೇ ಕಡಿಮೆ. ಆಗ ಸುಂದರ್ರಾಜ್ ಬದುಕಿಗೆ ಆತ್ಮವಿಶ್ವಾಸ, ಧೈರ್ಯ ಹಾಗೂ ಶಕ್ತಿಯನ್ನ ತುಂಬಿದವರು ಅದೇ ಒಲವಿನ ಒಡತಿ. ಆ ಜನ್ಮದ ಗೆಳತಿಯ ಸಹಕಾರದಿಂದಲೇ ಸುಂದರ್ರಾಜ್ ತಮ್ಮ ಕನಸಿನ ಅರಮನೆಯೊಂದನ್ನ ಕಟ್ಟೋದಕ್ಕೆ ಸಾಧ್ಯವಾಯಿತು. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ ನೀನಗುತ್ತಲೇ ಸುಖವಾಗಿರೆ ಆನಂದದ ಹೊನಲಾಗಿರೆ. ನನಗೆ ಮೊದಲಿಂದಲೂ ಫೈನಾನ್ಷಿಯಲ್ ಏನು ಅಷ್ಟೇನು ಚೆನ್ನಾಗಿರಲಿಲ್ಲ. ಯಾಕೆಂತಂದರೆ ನಾವು ಬಂದಾಗ ಆಲ್ರೆಡಿ ಚಿತ್ರರಂಗದಲ್ಲಿ ಹೀರೋಗಳು ಮತ್ತು ಇವರೆಲ್ಲ ಇದ್ದರು. ನಾವು ವಿಷ್ಣುವರ್ಧನು, ಅಂಬರೀಷ್ ಅವರೆಲ್ಲ ಎಸ್ಟಾಬ್ಲಿಷ್ ಆಗಿಬಿಟ್ಟಿದ್ರು. ಸೊ ನಾನು ಏನಂತಂದರೆ ನಾನು ಎರಡೆರಡು ಕಾಲಿಟ್ಟಿದ್ದೆ. ಒಂದು ಕಾಲು ಇಲ್ಲಿ, ಒಂದು ಕಾಲು ತಮಿಳ್ನಾಡಲ್ಲಿ ಇಟ್ಟಿದ್ದೆ. ಅಲ್ಲಿ ನಾನು ಒಂದು 16-17 ಪಿಕ್ಚರ್ಗಳು ಮಾಡಿದ್ದೀನಿ. ಅದರಲ್ಲಿ 3 ಸಿಲ್ವರ್ ಜೂಬ್ಲಿ. ಅದರಲ್ಲಿ ನಾಯಕನ ಪಾತ್ರನೇ ಮಾಡಿದ್ದೀನಿ. ತಮಿಳಲ್ಲಿ ನಾಯಕನ ಪಾತ್ರ, ಇಲ್ಲಿ ಖಳನಾಯಕನ ಪಾತ್ರ. ಸಿನಿಮಾ ಆದ ನಂತರ ತಿರುಗಿ ಇಲ್ಲಿ ನಾಟಕಗಳು ಮಾಡ್ತಾಯಿದ್ವಿ. ನನ್ನದೇ ತಂಡ ಇದೆ, ನಮ್ಮದು ಬೆನಕ ತಂಡ ಅಂತ ಇದೆ. ಸೊ ಅದರಲ್ಲಿ ಅನೇಕ ನಾಟಕಗಳು ಮಾಡ್ತಾಯಿದ್ವಿ. ನನ್ನ ಕಾರಂತ ನಮ್ಮ ಗುರುಗಳಾಗಿದ್ದರು. ಸೊ ಹಾಗಾಗಿ ಅವರು ಬೇರೆ ಊರಲ್ಲಿ ಇರಲಿಲ್ಲ, ಅವರು ಡೆಲ್ಲಿನಲ್ಲಿದ್ದರು. ಸೊ ನಾಟಕಗಳು ಆಡಬೇಕಲ್ಲ ಅಂತ ವಾಪಸ್ ಬರ್ತಾಯಿದ್ದೆ. ನನಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಅದೇನು ಹೊಸದಾಗಿ ಏನು ಬರಲಿಲ್ಲ. ಯಾಕೆಂದರೆ ಮುಂಚೆ ನಾನು ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಾಗಿತ್ತು. ನನಗೆ 3 ಜನ ತಂಗಿಯರು, ಮತ್ತು ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ. ಏನೇ ಆದರೂ ನಮ್ಮದು ಒಂಚೂರು ಬೇಕಾಗಿತ್ತು, ಸಪೋರ್ಟಿವ್ ಮನೆಗೆ ಬೇಕಾಗಿತ್ತು. ಅದರಿಂದ ನಾನು ಚಿಕ್ಕ ವಯಸ್ಸಿನಿಂದನೇ ಜವಾಬ್ದಾರಿ ನನ್ನ ಮೈ ಮೇಲೆ ಹೇಳ್ಕೊಂಡವನೇ ನಾನು. ಬಹುಶಃ ನನಗಿನ್ನ ಪಾಪ ಹೆಚ್ಚು ಶ್ರಮ ತೊಗೊಂಡಿದ್ದು ಪ್ರಮೀಳಾ. ಯಾಕೆಂದರೆ ಆಕೆಗೆ ಮೊದಲು ಕೂಡ ಜವಾಬ್ದಾರಿ ಇತ್ತು. ಮದುವೆ ಆದ ನಂತರ ನನ್ನನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಹೆಚ್ಚಿಗಾಗೋಯ್ತು ಆಕೆಗೆ. ಸೊ ನಾವು ನಮಗಿಬ್ಬರಿಗೂ ಸ್ವಂತ ಮನೆ ಇದ್ದರೂ ಕೂಡ ನಮ್ಮ ಸಂಪಾದನೆಯಲ್ಲಿ ನಾವು ಒಂದು ಸಣ್ಣ ಮನೆಯಲ್ಲಿ, ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ನಾವು ನಮ್ಮ ದಾಂಪತ್ಯವನ್ನು ಪ್ರಾರಂಭ ಮಾಡಿದ್ವಿ. ಆವಾಗೆಲ್ಲ ಸಿನಿಮಾಗಳು ಬೇರೆ ಕಮ್ಮಿ ಇತ್ತು. ನಮಗೆ ಏನಾಗೋಯಿತು, ಚಿತ್ರರಂಗದಲ್ಲೇ ಸ್ವಲ್ಪ ಸಿನಿಮಾಗಳು ಕಡಿಮೆ ಇತ್ತು. 84-85ರ ಪೀರಿಯಡು. ಆವಾಗ ಹೆಚ್ಚಾಗಿ ನಾನು ನಾಟಕಕ್ಕೆ ಹೋಗ್ತಾಯಿದ್ವಿ. ಅಂದರೆ ಉತ್ತರ ಕರ್ನಾಟಕದಲ್ಲಿ ನಾಟಕಗಳನ್ನು ತುಂಬ ನಮ್ಮನ್ನು ಕರೀತಾಯಿದ್ರು. ಹೈಲಿ ಪಾಪ್ಯುಲರ್ ಫಿಗರ್ ಬೇರೆ ಆಗಿಬಿಟ್ಟಿದ್ವಿ ನಾವು. ಗೃಹಿಣಿ 2 ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಗಂಡಸರು 2 ಕೆಲಸ ಮಾಡೋದೇ ಇಲ್ಲ. ಅವರು ಆಕೆ ಗೃಹಿಣಿಯಾಗಿರ್ತಾಳೆ, ಅದಕ್ಕೆ ಅವರು ಹೋಮ್ ಮಿನಿಸ್ಟರ್ ಅಂತಲೂ ಕರೀತಾರೆ ಅವ್ರನ್ನ. ಮತ್ತು ಹೊರಗಡೆ ಕೆಲಸ ಮಾಡ್ಕೊಂಬಂದು ಮಕ್ಕಳು ಆದಮೇಲೆ ಕೂಡ ಮಕ್ಕಳನ್ನು ನೋಡಿಕೊಂಡು, ಗಂಡನ್ನು ನೋಡಿಕೊಂಡು, ಸಂಸಾರನ ತುಗಿಸ್ಕೊಂಡು ಹೋಗ್ತಾರಲ್ಲ. ಹಾಗಾಗಿ ಅವ್ರಿಗೆ ಹೊರೆ ಮತ್ತು ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಾವು ಗಂಡಂದರಾಗಿ ನಾವು ಅವ್ರ ಹೇಳಿದ ಮಾತನ್ನು ಕೇಳ್ಕೊಂಡು ಚೆನ್ನಾಗಿದ್ದರೆ ಸುಖ ಸಂಸಾರ ಆಗಿಬಿಡುತ್ತೆ. ಯಾವತ್ತು ಮನೆ ಗೃಹಿಣಿ ಆನಂದವಾಗಿ, ಸುಖವಾಗಿ, ನೆಮ್ಮದಿಯಾಗಿರ್ತಾಳೆ, ಆ ಮನೆ ಭಾಳ ಬೇಗ ಮುಂದಕ್ಕೆ ಬರುತ್ತೆ, ಬೆಳೆಯುತ್ತೆ, ನೋಡೋರ್ಗೂ ಚೆನ್ನಾಗಿ ಕಾಣುತ್ತೆ. ನಾವು ಇವತ್ತುವರೆಗೂ ನಾವು ಇಬ್ಬರು ಜೊತೆಯಲ್ಲೇ ಹೋಗೋದು. ಅವ್ರು ಹೇಳಿದಾಗೆ ನಾನು ಹುಟ್ಟಿದಾಗಿಂದ ಎಲ್ಲ ಸ್ವಂತ ಮನೆಯಲ್ಲೇ ಬೆಳೆದು ಒಂಥರ ಆರಾಮಾಗಿ ಇದ್ಕೊಂಡು ಬಂದವಳು. ಬಹುಶಃ ಅವರು ಹಾಗೇ ಇದ್ದರು ಅನಿಸುತ್ತೆ. ಆ ಮನೆ ಮಾಡಿದಾಗ ನಮಗೊಂಥರ ಮುಜುಗರ ಆಗ್ತಿತ್ತು, ನಿಜ ಹೇಳಬೇಕಂದ್ರೆ. ಒಂಥರ ಕಷ್ಟ ಆಗ್ತಿತ್ತು ಮನಸ್ಸಿಗೆ. ಏನಪ್ಪ ದೊಡ್ಡ ಮನೆಯಲ್ಲಿ ಇದ್ಕೊಂಡೆಲ್ಲ ಆಡಂಬರವಾಗಿದ್ದು ಬಂದು ಈಗೊಂದು ಸಣ್ಣ ಮನೆಯೇ ಅಂತ ಮುಜುಗರ ಆಗೋದು. ಆಮೇಲೆ ಬಂದಾಗ ನೀವು ಹೇಳಿದಾಗೆ ಫೈನಾನ್ಷಿಯಲಿ ಕಷ್ಟ ಆಗ್ತಿತ್ತು, ತುಂಬಾ ಕಷ್ಟ ಆಗ್ತಿತ್ತು. ಏಕೆಂದರೆ ಏಕ್ದಮ್ ನಾವು ಮದುವೆ ಆಗಿ ಬಂದಿದ್ದೀವಿ. ಮೊದಲೇ ನಾವೇನೋ ಮದುವೆ ಆಗ್ತೀವಿ, ಮೊದಲೇ ಇದು ಒಂದಷ್ಟು ಸೇವ್ ಮಾಡಿ ಇಟ್ಟಿರಬೇಕು, ಒಂದಷ್ಟು ಇದಿಟ್ಟಿರಬೇಕು, ಅವೆಲ್ಲ ಪ್ಲ್ಯಾನಿಂಗೇ ಇಲ್ಲ. ಮದುವೆ ಆಗಿದೆ ದಿಢೀರಂತ ಮದುವೆ ಮಾಡಿರೋದ್ರಿಂದ. ಸೊ ಅದರಲ್ಲೂ ನಮ್ಮ ಮನೆಯಲ್ಲಿ ಸ್ವಲ್ಪ ಮದುವೆಗೆ ಇಷ್ಟಪಟ್ಟಿರಲಿಲ್ಲ. ಅದೇನೋ ಒಂದು ಬಲವಂತವಾಗಿ ಮದುವೆ ಮಾಡಿದ್ದು. ಮತ್ತು ಆ ಒಂದು ಬಲವಂತ ಇದೆಲ್ಲ ಇದ್ದಾಗ ನನಗೆ ಒಂಥರ ತಂದೆ ತಾಯಿ ಹತ್ರ ಹೆಲ್ಪ್ ತೊಗೋಬೇಕು ಅನ್ನೋದು ಇದು ಇಲ್ಲ. ನಾನು ಸ್ವಲ್ಪ ಹಠವಾದಿ ಜಾಸ್ತಿ. ಆಕೆ ಏನನ್ನ ಕೂಡಿಟ್ಲು, ಏನನ್ನ ಮಾಡಿದ್ಲು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ತಂದು ಕೊಟ್ರೆ ಅದನ್ನು ಹಾಗೆ ಇಟ್ಟಿರೋಳು. ಆ ವಿಷಯದಲ್ಲಿ ಕೂಡಿಡೋದು ಜಾಸ್ತಿ. ನಾನು ಕೇಳ್ತಿದ್ದೆ, ಏನು ಇಷ್ಟು ಕೂಡಿಡ್ತಿದ್ಯಾ? ಯಾಕೆಂದರೆ ವಯಸ್ಸಾದ್ಮೇಲೂ ನಮ್ಗೆ ಇರಬೇಕಪ್ಪ. ನಾಳೆ ಯಾರ ಹತ್ರನೂ ಇದೇ ರೀತಿ ಹಠ ಇರಬೇಕಾದ್ರೆ ಈಗಲೇ ಚೆನ್ನಾಗಿದ್ದಾಗಲೇ ಯಾರ ಹತ್ರನೂ ಕೇಳೋ ಒಂದು ಇದಿಲ್ವಲ್ಲ, ಮನಸ್ಸಿಲ್ವಲ್ಲ. ನಾಳೆ ವಯಸ್ಸಾದ್ಮೇಲೆ ನಾವು ಯಾಕೆ ಬೇರೆಯವ್ರ ಹತ್ರ ಕೈ ಒಡ್ಬೇಕು? ಈಗ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಥಿಯರಿ ಅಂತ ಒಂದಿದೆ ನಮ್ಮಲ್ಲಿ. ವಾಟ್ ಯು ಅರ್ನ್ ವಾಟ್ ಯು ಸ್ಪೆಂಡ್ ಅಂತ. ಅರ್ನಿಂಗ್ ಒಂದು ಕಡೆ ಬರ್ತಾ ಇನ್ನೊಂದು ಕಡೆ ಸ್ಪೆಂಡ್ ಮಾಡ್ತಾ ಇರ್ತೀವಿ.
ಆ ಸ್ಪೆಂಡ್ ಮಾಡೋದೆಲ್ಲ ಗೊತ್ತಲ್ಲ, ಇವರು ಅಮ್ಮ ಅವರೆಲ್ಲ ಡಬ್ದಲ್ಲಿ ಹಾಕ್ಬಿಡೋರು. ಬಟ್ ನಾವು ಯಾವುದಕ್ಕೆ ಸ್ಪೆಂಡ್ ಮಾಡಿದ್ರೆ ಯಾವುದು ಒಳ್ಳೇದು ಅಂತ ಇವತ್ತು ವ್ಯವಹಾರದ ಜ್ಞಾನ ತುಂಬ ಹೇಳ್ಕೊಟ್ಟಿದ್ದು ಇವರೇನೆ. ಅಲ್ಲ ಇತ್ತು ಇಲ್ಲ ಅಂತಲ್ಲ, ಅದನ್ನ ಸ್ವಲ್ಪ ಪಾಲಿಶಿಂಗ್ ಮಾಡೋದು. ಇವತ್ತಿಗೂ ನಾವೇನಾದ್ರು ಒಂದು ಪ್ರಾಪರ್ಟಿ ತಗೋಬೇಕು ಮತ್ತು ಇನ್ನೇನಾದ್ರು ಒಂದು ವೆಹಿಕಲ್ ಬೇಕಾ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕಲ್ಲ. ಅಲ್ಲ, ಆದರೆ ಇವರೇ ಕೇಳ್ತಾರೆ, ಇವಾಗ ಒಂದು ಗಾಡಿ ಇದೆ, ಎರಡನೇ ಗಾಡಿ ಬೇಕಾ, ನೆಸೆಸಿಟಿ ಇದೆಯಾ ನಮಗೆ? ಯಾಕೆ ಹೇಳ್ತೀನಿ ಅಂದರೆ, ಆವಾಗ ಮನೆ ಕಟ್ಟಬೇಕಾದ್ರೆ, ಈ ಮನೆ ಕಟ್ಟಬೇಕಾದ್ರೆ ನಾವಿಬ್ಬರು ಸತತವಾಗಿ ಒಂದು ದಿವಸನೂ ಬಿಡದೆ ನಾಟಕ ಮಾಡಿದ್ದೀವಿ. ನಾಟಕಕ್ಕೆ ಹೋಗೋದು, ಎಲ್ಲೆಲ್ಲಿ ನಾಟಕ ಇರುತ್ತೋ ಅಲ್ಲೆಲ್ಲ ನಾಟಕ ಮಾಡೋದು, ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಒಪ್ಕೊಳ್ಳೋದು. ಆ ಬಂದಿದ್ದ ದುಡ್ಡಲ್ಲದೆ ಈ ಮನೆ ಕಟ್ಟಬೇಕಾದ್ರೆ 10 ಲಕ್ಷ ರೂಪಾಯಿ ಸಾಲ ಮಾಡಬೇಕಾಗಿತ್ತು, ಬ್ಯಾಂಕಲ್ಲಿ ಮಾಡಿದ್ವಿ. ಸೊ ಅದನ್ನು ಹೇಳಿದೆ, ನಾವು ಬ್ಯಾಂಕಲ್ಲಿ ತೊಗೋಬೇಕು, ಹೊರಗಡೆ ತೊಗೋಬಾರ್ದು. ಸೊ ಇದೆಲ್ಲ ನಮ್ಮ ತಂದೆ ನಮಗೆ ಹೇಳ್ಕೊಟ್ಟಿರೋದು. ನಮ್ಮ ತಂದೆ ಹೇಳೋರು, ಯಾವಾಗಲೂ ಒಂದು ಮಾತು ಹೇಳೋರು, ಟೇಕ್ ಕೇರ್ ಆಫ್ ಪೈಸಾ. ಒಂದು ಪೈಸಾವನ್ನು ನೀನು ಗೌರವ ಕೊಡು, ರೂಪಾಯಿಗೆ ತಂತಾನಾಗೆ ಗೌರವ ಕೊಟ್ಟಂಗಾಗತ್ತೆ ಅಂತ. ಹಾಗಾಗಿ ನಮಗೆ ಇದೆಲ್ಲ ಮಾಡೋದಕ್ಕೆ ಒಂದು ಕಡೆ ನಾನು ಆಕೆ ಮೊದಲೇ ಹೇಳಿದಾಗೆ ಆಕೆನಲ್ಲಿದ್ದಂಥ ಒಂದು ಸೇವಿಂಗ್ ಇದು ಕೆಪಾಸಿಟಿ, ನನಗಿದ್ದಂಥ ಒಂದು ವ್ಯವಹಾರ ಜ್ಞಾನ ಎರಡೂ ಮ್ಯಾಚ್ ಆಗಿ ವಿ ಕುಡ್ ಬಿಲ್ಡ್ ದಟ್ ಹೌಸ್. ಇವತ್ತು ಕೂಡ ನಮಗೆ ಹೆಮ್ಮೆಯ ಮನೆ ಇದೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದು ಹೊಸ ಅಧ್ಯಾಯ. ಹಾಗೇನೆ ಸುಂದರ್ರಾಜ್ ಬದುಕಿನಲ್ಲಿ ಆ ಅರ್ಥಪೂರ್ಣ ಅಧ್ಯಾಯ ಬರೆದವರು ಪ್ರಮೀಳಾ ಜೋಶಾಯ್. ಆ ಸ್ಟೋರಿ ಕೇಳೋಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ಬ್ರೇಕ್.